ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಮೊಹರಂ ಸಂದೇಶ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಹಿರಿಯ ಪತ್ರಕರ್ತರಾದ ಶ್ರೀ PK ಅಬ್ದುಲ್ ರೆಹಮಾನ್. ಮೊಹರಂ ಅಥವಾ ಹಿಜಿರಾ ಸಂದೇಶ. ಪಲಾಯನ ಅಥವಾ ವಲಸೆ ಅಂತ ಹೇಳುವುದು ಇಸ್ಲಾಂ ಧರ್ಮದ ಸಕ್ರಿಯತೆಗೆ ನಿದರ್ಶನವಾಗಿದೆ. ವಲಸೆ ಇಲ್ಲದ ಇಸ್ಲಾಮನ್ನು ನಮಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ವಲಸೆಗೆ ಅರಬಿ ಭಾಷೆಯಲ್ಲಿ ಹಿಜಿರಾ ಎಂದು ಹೇಳುತ್ತೇವೆ. ತ್ಯಜಿಸುವುದು, ಕೈ ಬಿಡುವುದು, ಕಡೆಗಣಿಸುವುದು ಎಂಬ ಅರ್ಥ ಇದಕ್ಕೆ ಇದೆ. ಒಂದು ಉತ್ತಮ ಉದ್ದೇಶದ ಸಂರಕ್ಷಣೆಗೋಸ್ಕರ ಎಲ್ಲ ವಿಧದ ಬಯಕೆಗಳನ್ನೂ ತ್ಯಜಿಸಿ ದೇವ ಸಂಪ್ರೀತಿಯನ್ನು ಮಾತ್ರ ಗುರಿಯಾಗಿಸಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೊರಡುವುದು ಅಥವಾ ಸ್ಥಳಾಂತರಗೊಳ್ಳುವುದು ಸಾಂಕೇತಿಕ ಅರ್ಥದಲ್ಲಿ ಹಿಜರಾ ಅಂತ ಹೇಳ್ತೇವೆ. ಸುಪ್ರಸಿದ್ಧ ಐರೋಪ್ಯನ್ ಚಿಂತಕರೊಬ್ಬರ ಅಭಿಪ್ರಾಯದಂತೆ ಲೌಕಿಕವಾದ ಆಧ್ಯಾತ್ಮಿಕವಾದ ಉನ್ನತಿಯನ್ನು ಅರಸಿ ಸೂಕ್ತವಾದ ಪ್ರದೇಶಕ್ಕೆ ಸ್ಥಳಾಂತರಗೊಳ್ಳುವುದು ವಲಸೆ ಅಂತ ಹೇಳ್ತೇವೆ. ಅವರ ಅಭಿಪ್ರಾಯದಂತೆ ಹಿಜಿರಾ ಎಂಬುದಕ್ಕೆ ಎಲ್ಲ ವಿಧದ ಹೊಣೆಗಾರಿಕೆಯನ್ನು ಉಪೇಕ್ಷಿಸಿ ಓಡಿ ಹೋಗುವುದು ಎಂಬ ಅರ್ಥವಿಲ್ಲ. ಪವಿತ್ರ ಕುರ್ಆನ್ ಹಿಜಿರಾ ಅಥವಾ ವಲಸೆಯ ಬಗ್ಗೆ ತನ್ನ ಅಧ್ಯಾಯ 2 ಸೂಕ್ತ 218 ಈ ರೀತಿ ಹೇಳುತ್ತದೆ: ವಿಶ್ವಾಸವಿರಿಸಿದವರು, ಅಲ್ಲಾಹನ ಮಾರ್ಗದಲ್ಲಿ ಮನೆ ಮಾರುಗಳನ್ನು ಬಿಟ್ಟವರು, ಜಿಹಾದ್ ನಡೆಸಿದವರು ಅಲ್ಲಾಹನ ಕೃಪೆಯನ್ನು ಅರ್ಹವಾಗಿ ನಿರೀಕ್ಷಿಸುವವರಾಗಿರುತ್ತಾರೆ ಮತ್ತು ಅಲ್ಲಾಹನು ಅವರಿಂದ ಉಂಟಾದ ಎಲ್ಲ ಲೋಪದೋಷಗಳನ್ನು ಕ್ಷಮಿಸುವನು, ತನ್ನ ಕರುಣೆಯಿಂದ ಅವರನ್ನು ಅನುಗ್ರಹಿಸುವವನು ಆಗಿರುತ್ತಾನೆ. ವಿಶ್ವಾಸಿಗಳ ಮಟ್ಟಿಗೆ ದೇವ ಸಂಪ್ರೀತಿಯನ್ನು ಗಳಿಸುವುದು ಮತ್ತು ಆತ್ಯಂತಿಕವಾಗಿ ಮರಣಾನಂತರ ಸ್ವರ್ಗ ಲಭಿಸಬೇಕು ಎಂಬುದೇ ವಲಸೆಯ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಅನುಯಾಯಿಗಳಿಗೆ ಒಂದು ಉಪದೇಶವನ್ನು ನೀಡುತ್ತಾರೆ. ಅದು ಈ ರೀತಿ ಇದೆ: ಯಾರಾದರೂ ದೇವನೆಡೆಗೆ ಅಥವಾ ಅವನ ರಸೂಲರ ಕಡೆಗೆ ವಲಸೆ ಉದ್ದೇಶಿಸಿದರೆ ಅದು ಅವನನ್ನು ದೇವನೆಡೆಗೆ ಮತ್ತು ಪ್ರವಾದಿಯೆಡೆಗೆ ತಲುಪಿಸುತ್ತದೆ. ಆದರೆ ಲೌಕಿಕವಾದ ಲಾಭಕ್ಕೋಸ್ಕರ ಅಥವಾ ಓರ್ವ ಮಹಿಳೆಗೋಸ್ಕರ ಅವನು ವಲಸೆಗೆ ಇದ್ದರೆ ಅವನಿಗೆ ಅದು ಲಭಿಸುತ್ತದೆ. ಇದು ಪ್ರವಾದಿ ವಚನ. ಪ್ರವಾದಿಗಳು ಮತ್ತು ಅವರ ಅನುಯಾಯಿಗಳು ಮಕ್ಕಾದಿಂದ ಮದೀನಾ ನಗರಕ್ಕೆ ಮಾಡಿದಂತಹ ವಲಸೆ ಅಥವಾ ಐತಿಹಾಸಿಕ ಹಿಜ್ರಾ ವ್ಯಕ್ತವಾದ ಒಂದು ಉದ್ದೇಶವನ್ನು ಇಟ್ಟ ಪ್ರಯಾಣವಾಗಿತ್ತು. ಪ್ರವಾದಿಯವರ 53ನೇ ವಯಸ್ಸಿನಲ್ಲಿ ಈ ವಲಸೆಯ ಘಟನೆ ನಡೆಯಿತು ಎಂದು ಹೇಳಲಾಗಿದೆ. ಈ ಘಟನೆಯ ಆಧಾರದಲ್ಲಿ ಇಸ್ಲಾಮಿ ಕ್ಯಾಲೆಂಡರ್, ಇಸ್ಲಾಮಿ ಶಕೆ ಆರಂಭವಾಗುತ್ತದೆ. ಈ ಘಟನೆ ಇಸ್ಲಾಮಿಗೆ ಹೊಸ ಹುರುಪು ಮತ್ತು ಬೆಳಕನ್ನು ನೀಡಿತು. ಇಸ್ಲಾಂ ಆಧ್ಯಾತ್ಮಿಕ ನೆಲೆಯನ್ನು ಮೆಟ್ಟಿ ರಾಜಕೀಯ ನೆಲೆಗೆ ಇಟ್ಟ ದಿಟ್ಟ ಹೆಜ್ಜೆಯಾಗಿತ್ತು ಹಿಜ್ರಾ ಅಥವಾ ಪ್ರವಾದಿಯವರ ವಲಸೆ. ಪ್ರವಾದಿಯವರ ಪ್ರವಾದಿತ್ವದ 13 ವರ್ಷಗಳ ಕಾಲದ ಬದುಕು ಅತ್ಯಂತ ಪರೀಕ್ಷೆಗಳಿಂದ ಕೂಡಿದ ಕಾಲವಾಗಿತ್ತು. ಒಂದು ಕಡೆ ವಿರೋಧ, ಮತ್ತೊಂದು ಕಡೆ ಅಪಹಾಸ್ಯ, ಹೀಯಾಳಿಕೆ, ಬೆದರಿಕೆ, ಎಚ್ಚರಿಕೆ, ಗೂಢತಂತ್ರಗಾರಿಕೆ, ದೈಹಿಕ ಉಪದ್ರವ, ಅತಿ ಕಠಿಣತರವಾದ ಮರ್ದನ ಮೊದಲಾದ ವಿವಿಧ ಮಾರ್ಗಗಳಿಂದ ಇಸ್ಲಾಮನ್ನು ನಿರ್ಮೂಲನೆ ಮಾಡಲು ವಿರೋಧಿ ಶಕ್ತಿಗಳು ನಿರಂತರ ಪ್ರಯತ್ನ ಮಾಡುತ್ತಿದ್ದವು. ಅವರಿಗೆ ಶೇಬ್ ಅಬೂ ತಾಲಿಬ್ ಎಂಬಲ್ಲಿ ದಿಗ್ಬಂಧನವನ್ನು ಹಾಕುತ್ತಾರೆ, ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸುತ್ತಾರೆ. ಪ್ರವಾದಿಯ ಅನುಯಾಯಿಗಳು ಇಥಿಯೋಪಿಯಾ ದೇಶಕ್ಕೆ ಪಲಾಯನವನ್ನು ಮಾಡುತ್ತಾರೆ. ತ್ವಾಯಿಫ್ ಎಂಬಲ್ಲಿ ಅವರಿಗೆ ದೈಹಿಕ ಉಪದ್ರವ ಉಂಟಾಗುತ್ತದೆ, ಅವರ ಹಣೆಯಿಂದ ರಕ್ತ ಸುರಿಯುತ್ತದೆ. ಈ ರೀತಿಯ ಘಟನೆ ಮೊದಲಾಗಿ ಅವರ ಮೇಲೆ ಪ್ರತಿರೋಧಗಳು ಒಂದರ ಮೇಲೆ ಮತ್ತೊಂದರಂತೆ ಬಂದು ಎರಗಿತ್ತು. ಪ್ರವಾದಿಯವರು ಇವುಗಳನ್ನು ಎದುರಿಸಿದ ರೀತಿಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿವರಣೆ ನಮಗೆ ಲಭಿಸುತ್ತದೆ. ಸಮಸ್ಯೆಗಳ ಮುಂದೆ ತಲೆಬಾಗುವ ಸಿದ್ಧಾಂತವಲ್ಲ ಇಸ್ಲಾಂ. ಹೊಸ ಸಂಶೋಧನೆಗಳ, ಆವಿಷ್ಕಾರಗಳ, ಹೊಸ ಆಶ್ರಯಗಳ ಬಗ್ಗೆ ಅದು ಸದಾ ತಡವರಿಸುತ್ತಿರುತ್ತದೆ. ನಿರ್ಜೀವಾವಸ್ಥೆ ಎಂಬುದು ಇಸ್ಲಾಮಿಗೆ ಹೋಲುವ ಶಬ್ದವಲ್ಲ. ನಿಂತಲ್ಲೇ ನಿಂತರೆ ಅದು ನಿರ್ಜೀವವಾಗುತ್ತದೆ. ಸಮಸ್ಯೆಗಳು ಬಂದರೆ ಬೆನ್ನು ತಿರುಗಿ ನಿಲ್ಲುವುದಲ್ಲ, ಪರಿಹಾರಕ್ಕಾಗಿ ಹೊಸ ಪರ್ಯಾಯಗಳನ್ನು ಕಂಡುಹಿಡಿಯಬೇಕು ಎಂದು ಪ್ರವಾದಿಗಳ ಹಿಜ್ರಾ ಘಟನೆ ನಮಗೆ ತಿಳಿಸುತ್ತದೆ.
ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಂಬುದು ಇದ್ದೇ ಇರುತ್ತದೆ. ವಲಸೆ ಎಂಬುದು ಹೋರಾಟದ ಋಣಾತ್ಮಕತೆಯನ್ನು ಹೋಗಲಾಡಿಸಿ ಧನಾತ್ಮಕ ಇಂಧನವನ್ನು ನೀಡುತ್ತದೆ. ವಲಸೆ ಎಂಬುದು ವಿಶ್ವಾಸಿ ಸಮೂಹದ ಆಂತರಿಕ ಶಕ್ತಿಯಾಗಿದೆ. ಇತಿಮಿತಿಗಳನ್ನು ಜಯಿಸಿ ವಿಶ್ವದ ವಿಶಾಲತೆಯ ಕಡೆಗೆ ಮುನ್ನುಗ್ಗಬೇಕು ಎಂದು ಪ್ರಾಜ್ಞರು ಹೇಳುತ್ತಾರೆ. ಇಸ್ಲಾಂ ಎಂಬುದು ಒಂದು ಪರಿಪೂರ್ಣ ಜೀವನ ಸಿದ್ಧಾಂತವಾಗಿದೆ. ಅತಿ ವಿಶಾಲವಾದ ಬೇಡಿಕೆಗಳು ಅದಕ್ಕೆ ಇದೆ. ಬದುಕಿನ ವೈಯಕ್ತಿಕ ಹಂತದಿಂದ ಸಾಮಾಜಿಕ ಹಂತದವರೆಗೂ ದಾಟಿ ಅದರ ವ್ಯಾಪ್ತಿ ವಿಶಾಲವಾಗಿದೆ. ಪ್ರವಾದಿಯವರ ಮಕ್ಕಾ ಜೀವನದ ಕಾಲಾವಧಿಯಲ್ಲಿ ಇಸ್ಲಾಮಿನ ವೈಶಾಲ್ಯತೆಯನ್ನು ಅರಗಿಸಿಕೊಳ್ಳುವಷ್ಟು ಮಕ್ಕಾ ಎಂಬ ಪ್ರದೇಶ ಬೆಳೆದಿರಲಿಲ್ಲ ಎಂಬುದು ಒಂದು ವಾಸ್ತವಿಕತೆಯಾಗಿದೆ. ಮಕ್ಕಾ ಎಂಬುದು ಇಸ್ಲಾಮಿನ ಒಂದು ಮಜಲು ಮಾತ್ರ, ಮತ್ತೊಂದು ಮಜಲು ಮದೀನಾ ಆಗಿತ್ತು. ಪ್ರವಾದಿಗಳು ಮಕ್ಕಾದಲ್ಲಿ ಒಂದು ಆದರ್ಶ ಸಮಾಜದ ಶಂಕುಸ್ಥಾಪನೆಯನ್ನು ನಡೆಸಿದರು. ಈ ಹಂತದಲ್ಲಿ ಜೀವನದ ಶಿಷ್ಟಾಚಾರಗಳನ್ನು, ಹೊಣೆಗಾರಿಕೆಯ ಪ್ರಜ್ಞೆಯನ್ನು, ಪರಲೋಕದ ಬಗೆಗಿನ ಜ್ಞಾನವನ್ನು ಪ್ರವಾದಿಯವರು ತಮ್ಮ ಅನುಯಾಯಿಗಳಲ್ಲಿ ಬೆಳೆಸಿದರು. ಇಸ್ಲಾಂ ಎಂಬುದು ಅದು ಮಾತ್ರವಲ್ಲ, ಅದೊಂದು ಸಾಮಾಜಿಕ ಸಿದ್ಧಾಂತವಾಗಿದೆ ಎಂಬುದು ಮದೀನಾ ಬದುಕಿನಲ್ಲಿ ಅವರು ತೋರಿಸಿಕೊಟ್ಟರು. ಇಸ್ಲಾಮಿಗೆ ರಾಜಕೀಯ ತತ್ವ, ನಾಗರಿಕತೆಯ ಪಾಠ, ಸಾಮಾಜಿಕ ವ್ಯವಹಾರ ನೀತಿಗಳಿವೆ ಎಂದು ಘೋಷಿಸಿದರು. ಇವುಗಳನ್ನು ಪ್ರಯೋಗಗೊಳಿಸಲು ಅನುಕೂಲವಾದ ಒಂದು ಪ್ರದೇಶವನ್ನು ಮದೀನಾದ ಮೂಲಕ ಅವರು ಆಯ್ಕೆ ಮಾಡಿಕೊಂಡರು. ಆದುದರಿಂದ ಸತ್ಯದ ಪ್ರಚಾರಕ್ಕಾಗಿ ಅವರು ಮಕ್ಕಾದಿಂದ ಮದೀನಾದ ಕಡೆಗೆ ಐತಿಹಾಸಿಕ ವಲಸೆಯನ್ನು ಹೋಗುತ್ತಾರೆ. ಇಸ್ಲಾಮಿನ ಸಾಮಾಜಿಕ, ರಾಜಕೀಯ, ಆರ್ಥಿಕ, ನಾಗರಿಕತೆಗಳ ಬೆಳವಣಿಗೆ ಸಾಧ್ಯವಾದದ್ದು ಮದೀನಾದಲ್ಲಿ. ಈ ಕ್ಷೇತ್ರಗಳಿಗೆ ಹೆಚ್ಚಿನ ಕಾನೂನುಗಳು ಜಾರಿಯಾದದ್ದು ಮದೀನಾದಲ್ಲಿ. ಒಳಿತಿನ ಹಾದಿಯಲ್ಲಿ ರಾಷ್ಟ್ರದೊಂದಿಗೆ ಬದ್ಧತೆ ಇರುವ, ಎಲ್ಲರನ್ನೂ ಒಳಗೊಳ್ಳಲು ಸಾಧ್ಯವಿರುವ ಒಂದು ರಾಷ್ಟ್ರ ಸಂವಿಧಾನ ವ್ಯವಸ್ಥೆ ಮದೀನಾದಲ್ಲಿ ರಚಿಸಲಾಯಿತು. ಮದೀನಾ ಎಂಬುದು ಮಕ್ಕಾದ ಮುಂದುವರಿದ ಭಾಗ. ಮಕ್ಕಾ ಮತ್ತು ಮದೀನಾ ಎರಡೂ ಸೇರಿದಲ್ಲಿ ಮಾತ್ರ ಇಸ್ಲಾಂ ಪೂರ್ಣಗೊಳ್ಳುತ್ತದೆ. ಮಕ್ಕಾದಲ್ಲಿ ಬಿತ್ತಿದ ಬೀಜಕ್ಕೆ ಫಲ ಕೊಯ್ದದ್ದು ಮದೀನಾದಲ್ಲಿ. ಇತಿಹಾಸದಲ್ಲಿ ಪರಿಚಯವಿರುವ ಪ್ರವಾದಿಗಳು, ಸುಧಾರಕರು, ಪ್ರಗತಿಶೀಲರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಮಾಡಿದವರೇ ಆಗಿದ್ದಾರೆ. ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಲೂತ್ ಎಂಬ ಪ್ರವಾದಿಗಳೊಂದಿಗೆ ಜನ್ಮದೇಶವನ್ನು ಬಿಟ್ಟು ವಲಸೆಗೆಯ್ಯುವಾಗ ಹೇಳುವ ಮಾತನ್ನು ಕುರ್ಆನ್ ಅತ್ಯಂತ ಮನೋಜ್ಞವಾಗಿ ನಮ್ಮ ಮುಂದೆ ವಿವರಿಸುತ್ತದೆ. ಪವಿತ್ರ ಕುರ್ಆನ್ ತನ್ನ 29ನೇ ಅಧ್ಯಾಯ 26ನೇ ಸೂಕ್ತದಲ್ಲಿ ಈ ರೀತಿ ಹೇಳುತ್ತದೆ. ಇಬ್ರಾಹಿಂ ಹೇಳುತ್ತಾರೆ, ನಾನು ನನ್ನ ಪ್ರಭುವಿನತ್ತ ವಲಸೆ ಹೋಗುತ್ತೇನೆ, ಅವನು ಮಹಾಯುಕ್ತಿಪೂರ್ಣನೂ ಪ್ರಬಲನೂ ಆಗಿರುತ್ತಾನೆ ಎಂದು. ಇಬ್ರಾಹಿಮರ ಬದುಕಿನ ವಲಸೆಗಳಲ್ಲಿ ಅತಿದೊಡ್ಡ ವಲಸೆ ಎಂಬುದು ಪತ್ನಿ ಹಾಜಿರಾ ಹಾಗೂ ಪುತ್ರ ಇಸ್ಮಾಯಿಲ್ರೊಂದಿಗೆ ಈಜಿಪ್ತಿನಿಂದ ಮಕ್ಕಾದ ಕಡೆಗೆ ಮಾಡಿದ ವಲಸೆಯಾಗಿತ್ತು. ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ರವರನ್ನು ಅಂದಿನ ನಿರಂಕುಶ ಸರ್ವಾಧಿಕಾರಿ ಆಡಳಿತ ಕೊಲ್ಲಲು ತೀರ್ಮಾನಿಸುತ್ತದೆ. ಮರ್ದಿತ ವರ್ಗವಾದ ಇಸ್ರಾಯೇಲ್ರೊಂದಿಗೆ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ಈಜಿಪ್ತಿನಿಂದ ಫೆಲಸ್ತೀನ್ನ ಕಡೆಗೆ ವಲಸೆಗೆ ಮುಂದಾಗುತ್ತಾರೆ. ಈ ಘಟನೆಯನ್ನು ಕುರ್ಆನ್ನಲ್ಲಿ 28ನೇ ಅಧ್ಯಾಯ 21ನೇ ಸೂಕ್ತದಲ್ಲಿ ವಿವರಿಸಲಾಗಿದೆ. ಕುರ್ಆನ್ ಈ ರೀತಿ ಹೇಳುತ್ತದೆ, ಮೂಸಾ ಅತ್ಯಂತ ಭಯಚಕಿತರಾಗಿ ಆದರೆ ಎಚ್ಚರಿಕೆಯಿಂದ ಅಲ್ಲಿಂದ ಹೊರಟು ಹೋದರು. ಅವರು ಈ ರೀತಿ ಪ್ರಾರ್ಥಿಸಿದರು, ನನ್ನ ಪ್ರಭು, ನನ್ನನ್ನು ಅಕ್ರಮಿಗಳಿಂದ ರಕ್ಷಿಸು ಎಂದು. ವಲಸೆಯ ಯೋಜನೆ ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಲ್ಲಿ ಏಕಾಏಕಿ ಹೊಳೆದುದಲ್ಲ. ಬದಲಾಗಿ ಬಹಳ ಸ್ಪಷ್ಟವಾದ ಯೋಜನಾಬದ್ಧವಾದ ತೀರ್ಮಾನಗಳು ಆ ವಲಸೆಯ ಹಿಂದೆ ಇತ್ತು. ಸುದೀರ್ಘವಾದ ಕಾಲಾವಧಿಯಲ್ಲಿ ಅತ್ಯಂತ ಎಚ್ಚರಿಕೆಯಿಂದ, ಸೂಕ್ಷ್ಮತೆಯಿಂದ ಕಟ್ಟಿ ಬೆಳೆಸಿದ ಮಹಾ ಗೋಪುರವಾಗಿತ್ತು ವಲಸೆ ಅಂತ ಹೇಳುವುದು. ಮಕ್ಕಾದಲ್ಲಿ ಸತ್ಯಧರ್ಮದ ಪ್ರಯಾಣ ಅಷ್ಟೊಂದು ಸುಲಭವಲ್ಲ ಎಂದು ಅರಿತಾಗಲೇ ಪ್ರವಾದಿಗಳು ಮತ್ತು ಅನುಯಾಯಿಗಳು ವಲಸೆಗೆ ತಯಾರು ನಡೆಸುತ್ತಾರೆ. ಕೇವಲ ವಿಶ್ವಾಸದಿಂದ ಮಾತ್ರ ಏನೂ ಗಳಿಸಲು ಸಾಧ್ಯವಿಲ್ಲ ಎಂಬುದು ಮಾತ್ರವಲ್ಲ, ವಿಶ್ವಾಸದೊಂದಿಗೆ ಅದಕ್ಕೆ ಅನುಗುಣವಾದ ಕರ್ಮಗಳು ಸೇರಿದಲ್ಲಿ ಮಾತ್ರ ಕ್ರಾಂತಿ ಸಾಧ್ಯ ಎಂದು ಹಿಜ್ರ ನಮಗೆ ತಿಳಿಸುತ್ತದೆ. ಮೊಹರ್ರಂ ತಿಂಗಳನ್ನು ಸ್ಮರಣೀಯವಾಗಿಸುವ ಮತ್ತೊಂದು ಘಟನೆ ಎಂದರೆ ಅಂದಿನ ಸಾಮ್ರಾಜ್ಯಶಾಹಿತ್ವದ ವಿರುದ್ಧ ಹೋರಾಡಿದ
ಇಮಾಮ್ ಹುಸೇನ್ ರವರ ಹುತಾತ್ಮತೆಯಾಗಿದೆ. ಅನ್ಯಾಯವು ಯಾವ ಕಡೆಯಿಂದ ಬಂದರೂ ಅದನ್ನು ವಿರೋಧಿಸುವಂತಹ ಗುಣವನ್ನು ಒಬ್ಬ ಸತ್ಯವಿಶ್ವಾಸಿಯು ಇಮಾಮ್ ಹುಸೇನ್ ರವರ ಜೀವನದಿಂದ ಕಲಿಯುತ್ತಾನೆ. ಕೆಲವು ಸಾಮ್ರಾಜ್ಯಶಾಹಿ ಶಕ್ತಿಗಳು ಇಸ್ಲಾಮಿನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ತಮ್ಮ ಖಾಸಗಿ ಸೊತ್ತಾಗಿ ಮಾರ್ಪಡಿಸಲು ಮುಂದಾದಾಗ ಇಮಾಮ್ ಹುಸೇನ್ ರವರು ತಮ್ಮ ಬೆರಳೆಣಿಕೆಯಷ್ಟು ಬೆಂಬಲಿಗರೊಂದಿಗೆ ಅವರ ವಿರುದ್ಧ ಸೆಟೆದು ನಿಂತರು. ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿರುವ ಶತ್ರುವಿನೊಂದಿಗೆ ಗೆಲುವು ಅಸಾಧ್ಯವೆಂದು ಗೊತ್ತಿದ್ದು ಅವರು ಕರ್ಬಲಾದಲ್ಲಿ ಹುತಾತ್ಮರಾದರು. ಪ್ರಜಾಸತ್ತಾತ್ಮಕ ಮೌಲ್ಯಗಳ ಉಳಿವಿನ ಮುಂದೆ ಅವರಿಗೆ ತಮ್ಮ ಪ್ರಾಣ ಗೌಣವಾಗಿತ್ತು. ಪ್ರತಿಯೊಂದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೂ ತನ್ನ ಸಾರ್ವಭೌಮತೆಯನ್ನು ಉಳಿಸುವ, ರಕ್ಷಿಸುವ ಹಕ್ಕು ದೊರೆಯಬೇಕು ಎಂಬುದು ಇಮಾಮ್ ಹುಸೇನ್ ರವರ ಹುತಾತ್ಮತೆ ನಮಗೆ ಕಲಿಸುತ್ತದೆ. ಈ ರೀತಿಯ ಘಟನೆಗಳು ನಮಗೆ ಅನ್ಯಾಯದ, ಅಸತ್ಯದ, ಹಕ್ಕುಚ್ಯುತಿಯ ವಿರುದ್ಧ ಎದೆಗಾರಿಕೆಯಿಂದ ಸೆಟೆದು ನಿಲ್ಲುವ ಗುಣ ಬೆಳೆಸುವುದರೊಂದಿಗೆ ಮುಕ್ತಿಯೆಡೆಗೆ, ಸ್ವಾತಂತ್ರ್ಯದ ಕಡೆಗೆ ಹಿಜ್ರಾ ಅಥವಾ ಪಲಾಯನ, ವಲಸೆಗೆಯುವ ಪ್ರೇರಣೆ ನೀಡಬೇಕು ಎಂಬುದು ಈ ಸಂದೇಶ. ಅಲ್ಲಾಹನು ಅನುಗ್ರಹಿಸಲಿ. ಶ್ರೋತೃಗಳೇ, ಇದುವರೆಗೆ ಮೊಹರಂ ಸಂದೇಶ ಈ ವಿಷಯದ ಕುರಿತು ಮಾತನಾಡಿದವರು ಹಿರಿಯ ಪತ್ರಕರ್ತರಾದ ಶ್ರೀ ಪಿಕೆ ಅಬ್ದುಲ್ ರೆಹಮಾನ್. ಇಂದಿನ ಈ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.